ತುಮಕೂರು ಜಿಲ್ಲೆಗೆ ಕಾಂಗ್ರೆಸ್ ಸರ್ಕಾರದಿಂದ ಭಾರಿ ಅನುದಾನ. ಮಧುಗಿರಿಯಲ್ಲಿ ಸಣ್ಣ ನೀರಾವರಿ ಸಚಿವ ಬೋಸರಾಜು ಘೋಷಣೆ. ಮಧುಗಿರಿ ತಾಲೂಕಿನ ಕೋಡಿಗೇನಹಳ್ಳಿ ಹೋಬಳಿಯ ಗೌರೆಡ್ಡಿಪಾಳ್ಯ ಬಳಿ ಜಯಮಂಗಲಿ ನದಿಗೆ ಅಡ್ಡಲಾಗಿ ನಿರ್ಮಿಸ್ತಾ ಇರೋ 18 ಕೋಟಿ 50 ಲಕ್ಷ ರೂಪಾಯಿ ವೆಚ್ಚದ ಚೆಕ್ ಡ್ಯಾಂ ಕಮ್ ಬ್ರಿಡ್ಜ್ ಕಾಮಗಾರಿಗೆ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ಭೂಮಿ ಪೂಜೆ ನೆರವೇರಿಸಿದರು. ಇನ್ನು ಸಚಿವ ಎನ್ಎಸ್ ಬೋಸರಾಜು ಮಾತನಾಡಿ, ರಾಜ್ಯ ಸರ್ಕಾರದ ಸಣ್ಣ ನೀರಾವರಿ ಇಲಾಖೆಯಿಂದ ಕೇಂದ್ರ ಸರ್ಕಾರಕ್ಕೆ 3,000 ಕೋಟಿ ರೂಪಾಯಿಗಳ ಪ್ರಸ್ತಾವನೆ ಸಲ್ಲಿಕೆಯಾಗಿದ್ದು, ಅದರಲ್ಲಿ ತುಮಕೂರು ಜಿಲ್ಲೆಯ ಕೊರಟಗೆರೆ, ಮಧುಗಿರಿ ಹಾಗೂ ಚಿಕ್ಕನಾಯಕನಹಳ್ಳಿ ತಾಲೂಕುಗಳು ಸೇರಿವೆ. ಈಗಾಗಲೇ 178 ಕೋಟಿ ಅನುದಾನಕ್ಕೆ ಅನುಮೋದನೆ ದೊರೆತಿದ್ದು, ತುಮಕೂರು ಜಿಲ್ಲೆಯಲ್ಲಿ 30 ಕೋಟಿ ಹಾಗೂ ಧಾರವಾಡ ಜಿಲ್ಲೆಯಲ್ಲಿ 78 ಕೋಟಿ ರೂಪಾಯಿಗಳ ಕಾಮಗಾರಿ ನಡೀತಾ ಇದೆ ಎಂದರು. ಈ ಜಿಲ್ಲೆಯಲ್ಲಿ ಅನೇಕ ಕಾಮಗಾರಿಗಳು ನಾವು ಮಾಡಿದ್ದೀವಿ. ಅದರ ಜೊತೆಯಲ್ಲಿ ಮಧುಗಿರಿ ಕ್ಷೇತ್ರದಲ್ಲಿ ಸಹಿತ ಶ್ರೀಮಾನ್ ರಾಜಣ್ಣವ್ರ ಪ್ರಯತ್ನದಿಂದ ಕಳೆದ 2.5 ವರ್ಷದಲ್ಲಿ ಸುಮಾರು 380-390 ಕೋಟಿ ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಎಲ್ಲ ಕಡೆ ಎಲ್ಲೆಲ್ಲಿ ನೀರು ಬಿಡ್ತಂತಾರೆ ಎಲ್ಲ ಕಡೆ 150 ಬೋರ್ವೆಲ್ ಹಾಕ್ತಾರೆ. 150 ಬೋರ್ವೆಲ್ ಕೇಳಿದ್ರೆ 150 ಬೋರ್ವೆಲ್ ಅವ್ರು ಕೊಟ್ಟಿವಿ. ನಾವು ಹೈಯೆಸ್ಟ್ ಬೋರ್ವೆಲ್ ಜಿಲ್ಲಾದಲ್ಲಿ ಸ್ಟೇಟ್ನಲ್ಲಿ ನಿಮ್ಮ ಜಿಲ್ಲೆಗೆ ನಾವು ಕೊಟ್ಟಿವಿ. ನೀವು ಹೇಳಿದ್ರಿ 2 ನಿಮಿಷದಲ್ಲಿ ಬಡವರಿದ್ದಾರೆ, ರೈತರಿದ್ದಾರೆ, ಈ ಜಿಲ್ಲೆಗೆ ಜಾಸ್ತಿ ಕೊಡಬೇಕಂತೇಳಿ. ಅದೇ ರೀತಿಯಾಗಿ ಡಾಕ್ಟರ್ ಪರಮೇಶ್ವರ್ ಅನೇಕ ಬಾರಿ ಹೇಳಿದರು. ಹಾಗಾಗಿ ಈ ಜಿಲ್ಲೆಗೆ, ತುಮಕೂರು ಜಿಲ್ಲೆಗೆ ಮಾಡುವ ಎಲ್ಲ ಕೆಲಸ ನಾವು ಮಾಡ್ತೇವೆ. ಅದ್ರ ಜೊತೆಯಲ್ಲಿ ವರ್ಷಾವಧಿ ವ್ಯಾಲಿಗೆ ಸಹಿತ ತಂದು ಕೆರೆಗಳು ತುಂಬಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ವಿ. ಮೊದಲನೇ ಸ್ಟೇಜ್ದಲ್ಲಿ 1,081 ಕೋಟಿ ಹೋದ ವರ್ಷ ಶ್ರೀಮಾನ್ ಸಿದ್ದರಾಮಯ್ಯನವರು ರಾಜ್ಯದ ಮೇರೆಗೆ ಮಾಡಬೇಕು ಕೆರೆಗಳು ತುಂಬತಕ್ಕಂಥ ಕೆಲಸ ಅಂತೇಳಿ ಮಂಜೂರಾತಿ ಕೊಟ್ಟು ಟೆಂಡರ್ ಆಗಿ ಕೆಲಸ ನಡೀತಾ ಇದೆ. ಈ ಎರಡನೇದನ್ನು ನಾವು ನೆಕ್ಸ್ಟ್ ಇಯರ್ ಮಾಡಬೇಕಾಗಿತ್ತು. ಈಗ 650 ಕೋಟಿ ಎಡಿಷನಲ್ ಆಗಿ ನಮಗೆ ತಕ್ಷಣ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ನಮಗೆ ಅನುಮತಿ ಕೊಡೋದ್ರ ಮುಖಾಂತರ ಸೆಕೆಂಡ್ ಸ್ಟೇಜ್ ಇದು 1 ವರ್ಷ ಮೊದಲೇ ನಾವು ಮಾಡಿ 1,700 ಕೋಟಿಯಿಂದ ಈಗಾಗಲೇ ನಾವು ವರ್ಷಾವಧಿ ವ್ಯಾಲಿಯಿಂದ ಬ್ಯಾಂಗ್ಳೂರಿನಿಂದ ಆ ನೀರು ತಂದು ಈ ತುಮಕೂರು ಮತ್ತು ಮುಂದೆ ಹೋಗಿ ಬೇರೆ ಗೌರಿಬಿದನೂರು ತನಕ ಕೊಡ್ತಕ್ಕಂಥ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಇನ್ನು ಶಾಸಕ ಕೆಎನ್ ರಾಜಣ್ಣ ಮಾತನಾಡಿ, ಈ ಭಾಗದಲ್ಲಿ ಬ್ಯಾರೇಜ್ ನಿರ್ಮಾಣದಿಂದ ಇತಿಹಾಸ ಸೃಷ್ಟಿಯಾಗಿದ್ದು, ಇದು ಜನರ ಮನಸ್ಸಿನಲ್ಲಿ ಸದಾಕಾಲ ಉಳಿಯುವಂತಹ ಯೋಜನೆಗಳಾಗಿವೆ. ಜಿಲ್ಲೆಯಲ್ಲೇ ಅತ್ಯಧಿಕ ಮತಗಳ ಅಂತರದಿಂದ ಗೆದ್ದಿರುವುದರಿಂದ ನನ್ನ ಜವಾಬ್ದಾರಿ ಮತ್ತಷ್ಟು ಹೆಚ್ಚಾಗಿದೆ. ನಮ್ಮ ಸರ್ಕಾರ ತನ್ನ ಪ್ರಣಾಳಿಕೆಯಂತೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೊಳಿಸಿ ಜನರಿಗೆ ತಲುಪಿಸ್ತಾ ಇದೆ ಎಂದರು. ಬ್ಯಾರೇಜಿನ ಶಂಕುಸ್ಥಾಪನೆಯನ್ನ ಮಾಡ್ತಕ್ಕಂಥದ್ದಕ್ಕೆ ಆಗಮಿಸಿದ್ದಾರೆ. ಬಹಳ ಸಂತೋಷ. ಕೇರಳದಲ್ಲಿ ನೀರು ಕೂಡ ನಿಲ್ಲುತ್ತೆ. ಅದರಿಂದ ನಮ್ಮ ಐಡಿಯಲ್ಲಿ ಹೋಗ್ಲಿಕ್ಕೂ ಕೂಡ ಸಹಾಯ ಆಗ್ತದೆ. ಮತ್ತೆ ಈ ಕಡೆ ಕೊಡಗೇನಹಳ್ಳಿ ಹೋಗ್ಲಿ ಜನಕ್ಕೂ ಕೂಡ ಸಹಾಯ ಆಗ್ತದೆ. ನೀರು ನಿಲ್ಲೋದ್ರಿಂದ, ರಸ್ತೆ ಮಾಡೋದ್ರಿಂದ ಇಂಟರ್ ಸ್ಟೇಟ್ ಕನೆಕ್ಟಿವಿಟಿಗೆ ಬಹಳ ಹತ್ತಿರದಲ್ಲಿ ನಾವು ಹಿಂದೂಪುರ ಮುಟ್ತೇವೆ. ನಾವು ಮೇನ್ ರೋಡಲ್ಲಿ ಹೋಗಿ ಇಲ್ಲಿಂದ ಬಂದರೆ 25 ಕಿಲೋಮೀಟರ್ ಜಾಸ್ತಿ ಆಗ್ತದೆ. ನಾವು ಅಲ್ಲಿಂದ ಕಸಿನಾಯಕನಹಳ್ಳಿ, ಜಲ್ದಿನಹಳ್ಳಿಯಿಂದ ಹೋದ್ರೆ ಹಿಂದೂಪುರ ಟೌನ್ಗೆ ಕಾಲಿಟ್ಬಿಡ್ತೀವಿ ನಾವು. ನಮ್ಮ ಬಾರ್ಡ್ರು ಹಿಂದೂಪುರ ಸಿಟಿ ಬಾರ್ಡ್ರು ಕನೆಕ್ಟೆಡ್ ಅಲ್ಲಿ. ಹಾಗಾಗಿ ನಮಗೆ ಹೆಚ್ಚು ಅನುಕೂಲ ಆಗ್ತದೆ ಜನರಿಗೆ ಹೋಗ್ಲಿಕ್ಕೆ ಬರಲಿಕ್ಕೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಂತರ್ಜಲದ ಮಟ್ಟವನ್ನು ವೃದ್ಧಿ ಆಗ್ತಕ್ಕಂಥ ಉತ್ತಮವಾದಂತಹ ಬೆಳವಣಿಗೆನ ಅಲ್ಲೂ ಕಾಣ್ತೀವಿ, ಇಲ್ಲಿನೂ ಕಾಣ್ತೀವಿ. ನಮ್ಮ ಗೌಡ್ರು ಲಾಸ್ಟ್ ಇಯರ್ ನಾವು ನೀರು ಬಂದಾಗ ತಾತ್ಕಾಲಿಕವಾಗಿ ಒಂದು ಒಡ್ಡನ್ನು ಹಾಕಿ ಆ ಕೆರೆಗಳಿಗೆಲ್ಲ ನೀರು ತುಂಬಿಸಿದ್ದು. ಅಲ್ಲಿ ಮುತ್ತರಾಯನಹಳ್ಳಿ ಅಲ್ಲೆಲ್ಲ 800 ಅಡಿ ಬೋರ್ವೆಲ್ಲಲ್ಲಿ ಮಣಗೋಗಿದ್ದಿತ್ತು. ಆ ನೀರು ತುಂಬಿದ ಮೇಲೆ ಬೋರ್ವೆಲ್ಲಿಂದ ತಾನಾಗೆ ಹೋಗ್ತಾ ಇತ್ತು ನೀರು. ಇಮ್ಮುಡ್ಗೊಂಡಹಳ್ಳಿದು ಆಯ್ತು, ಅಲ್ಲಿ ನಾನು ಹೇಳೋದು ಇವರು ತಗೊಂಡು. ಈಗ ಮುತ್ತರಾಯನಹಳ್ಳಿ ಅಲ್ಲೆಲ್ಲ ಆ ಬೋರ್ವೆಲ್ಗಳು ಬಿದ್ದೋಗಿ ಎಲ್ಲ ಡ್ರೈ ಆಗಿದಾವೆ ಅಂತ ಅಬಾಂಡನ್ ಮಾಡಿದ ಬೋರ್ವೆಲ್ಗಳಲ್ಲಿ ತಾನಾಗೆ ನೀರು ಉಕ್ಕೋದು. ಅದು ಒಂದು ಜಾಗದಲ್ಲಿ ಮಾಡ್ತಕ್ಕಂಥದ್ದು ಈಗೆಲ್ಲ ಅಗತ್ಯತೆ ನಮ್ಮ ಸಚಿವರ ಗಮನದಲ್ಲಿದೆ. ಮತ್ತೆ ಎಲ್ಲ ಅಧಿಕಾರಿಗಳು ಕೂಡ ಗಮನದಲ್ಲಿದ್ದಾರೆ. ಈ ಒಂದು ಮುಗಿಯದ ಕೆಲಸಗಳಿದೆ. ಇದೆಲ್ಲ ಬಹಳ ಹಿಂದೆನೆ, ಒಂದು 20 ವರ್ಷದ ಹಿಂದೆನೆ ಇವೆಲ್ಲ ಮಾಡಬೇಕಾಗಿತ್ತು. ಹಂಗೆ ಲೆಕ್ಕ ಹಾಕೊಂಡ್ರೆ ನಾನು ಅವ್ರು ಟೀಕೆ ಮಾಡ್ತಿದ್ದೀನಿ ಅಂತಕ್ಕಂಥದ್ದಲ್ಲ. ನಾವು ಯಾವತ್ತೂ ಕೂಡ ನಾವು ರಾಜಕಾರಣಿಗಳಾಗಿರೋರು ಮುಂದಿನ ಚುನಾವಣೆ ಬಗ್ಗೆ ಎಲ್ಲ ಚಿಂತನೆ ಮಾಡೋದು, ಮುಂದಿನ ಪೀಳಿಗೆ ಬಗ್ಗೆ ಚಿಂತನೆ ಮಾಡಬೇಕು.
ಅದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಚುನಾವಣೆಗೆ ಓಟ್ ಹಾಕ್ತಾರೋ ಬಿಡ್ತಾರೋ, ಹಾಕಿ ಬಿಟ್ರೆ ಬಿಡ್ಲಿ, ಹಾಕಿದ್ರೆ ನಿನ್ನ ಕೆಲಸ, ಹಾಕಿದ್ರೆ ನನ್ನ ಕೆಲಸ ಅಂತ ನಾವು ರಾಜಕಾರಣಿಗಳು ಇರ್ತಕ್ಕಂಥದ್ದು ಮುಖ್ಯ ಅಂತೇಳಿ ನಾನು ಕೂಡ ಅನ್ಕೊಳ್ತೇನೆ. ಈ ವೇಳೆ ಸಣ್ಣ ನೀರಾವರಿ ಇಲಾಖೆ ಕಾರ್ಯದರ್ಶಿ ಬಿಕೆ ಪವಿತ್ರ, ಮುಖ್ಯ ಇಂಜಿನಿಯರ್ ಪ್ರಕಾಶ್, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಉಪವಿಭಾಗಾಧಿಕಾರಿ ಗೋಟೂರು ಶಿವಪ್ಪ, ಇಂಜಿನಿಯರ್ ಗುರು, ಇಇ ಸುರೇಶ್, ಎಡಬ್ಲ್ಇ ತಿಪ್ಪೇಸ್ವಾಮಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿನಾರಾಯಣ ರೆಡ್ಡಿ ಸೇರಿದಂತೆ ಹಲವರು ಹಾಜರಿದ್ದರು. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.